ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹಾಸನದ ಪ್ರತಿಷ್ಠಿತ ಟೈಮ್ಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಯೋಗೇಶ್ವರಿ 600ಕ್ಕೆ 585 ಅಂಕ ಪಡೆಯುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಶಿಕ್ಷಣ ಬದುಕಿನ ಅತಿ ನಿರ್ಣಾಯ ಹಂತವಾದ ಪದವಿ ಪೂರ್ವ ತರಗತಿ ಎಂಬುದರಲ್ಲಿ ನಗರದ ಪ್ರತಿಷ್ಠಿತ ಟೈಮ್ಸ್ ಪದವಿ ಪೂರ್ವ ಕಾಲೇಜು ಸತತವಾಗಿ 5ನೇ ವರ್ಷವೂ ಸಹ 100% ಫಲಿತಾಂಶ ಪಡೆದು ಜನಮಾನಸದಲ್ಲಿ ಆತ್ಮೀಯತೆಯ ಹಾಗೂ ವಿಶ್ವಾಸದ ಅಲೆಯೊಂದಿಗೆ ನಾಗಾಲೋಟದಲ್ಲಿ ಮುನ್ನುಗ್ಗುತ್ತಿದ್ದು 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ 140 ಪರೀಕ್ಷಿತ ವಿದ್ಯಾರ್ಥಿಗಳಲ್ಲಿ 70 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದಿದ್ದು 67 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯನ್ನು 3 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಕಾಲೇಜಿಗೆ ಕೀರ್ತಿ ತಂದಿದ್ದು, ಕುಮಾರಿ ಯೋಗೇಶ್ವರಿ 600ಕ್ಕೆ 585 ಅಂಕದ ಜೊತೆಗೆ ಸ್ಟೇಟ್ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದು, ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳನ್ನು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಎಬಿ ಸುರೇಂದ್ರಕುಮಾರ್ ಅವರು ಸನ್ಮಾನಿಸಿದರು. ಈ ಯಶಸ್ಸಿಗೆ ಕಾರಣಕರ್ತರಾದ ಟೈಮ್ಸ್ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ವರ್ಗ, ಪೋಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ನಾನು ನನ್ನ 10ನೇ ತರಗತಿಯನ್ನು CKS ಇಂಗ್ಲೀಷ್ ಸ್ಕೂಲಲ್ಲಿ ಮಾಡಿದ್ದೆ. ಆವಾಗ ನನ್ನ ಪರ್ಸೆಂಟೇಜ್ 79.5. ಆವಾಗ ನಾನು ಯಾವ ಕೋರ್ಸನ್ನು ಆಯ್ಕೆ ಮಾಡಬೇಕು ಅಂತ ಕನ್ಫ್ಯೂಷನಲ್ಲಿದ್ದೆ. ಆವಾಗ ನನಗೆ ಸಿಕ್ಕಿದ್ದು ಸುರೇಂದ್ರ ಸರ್. ಅವರು ನನಗೆ ಸೈನ್ಸ್ ತಗೋ ಅಂತ ಗೈಡ್ ಮಾಡಿದರು. ಆವಾಗ ನಾನು ಟೈಮ್ಸ್ ಇನ್ಸ್ಟಿಟ್ಯೂಷನ್ಗೆ ಬಂದು ಜಾಯ್ನ್ ಆದೆ. ಇಲ್ಲಿನ ವಾತಾವರಣ ಮತ್ತು ಲೆಕ್ಚರರ್ ಸಪೋರ್ಟ್, ಸುರೇಂದ್ರ ಸರ್ ಅವರ ಸಪೋರ್ಟಿಂದ ಈ ಮಾರ್ಕ್ಸ್ ತೊಗೊಳಕ್ಕೆ ಕಾರಣ. ನನ್ನ ಮಾರ್ಕ್ಸ್ 585, 97.5. ಇಲ್ಲಿನ ಮೈ ಡೇಸ್ ಪ್ಲ್ಯಾನ್ ನನಗೆ ಇಷ್ಟು ಸ್ಕೋರ್ ಮಾಡಲು ಸಾಧ್ಯ ಆಯಿತು. ನಾನು 7ವರೆಗೆ ಕಾಲೇಜ್ ಮುಗಿತಿತ್ತು. ಆವಾಗ 8ರಿಂದ 2:30 ತನಕ ಓದ್ಕೊತಿದ್ದೆ. ನಮ್ಮ ಲೆಕ್ಚರರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಇಲ್ಲಿಂದ ನಾನು ಏನು ಹೇಳ್ತೀನಿ ಅಂದರೆ, ಯಾರೇ ನಂತರ ಗೊಂದಲದಲ್ಲಿದ್ದರೆ ಈ ಇನ್ಸ್ಟಿಟ್ಯೂಷನಿಗೆ ಬಂದು ಜಾಯ್ನ್ ಆಗಿ, ನಿಜ ನಿಮ್ಮ ಸ್ಕೋರ್ ಜಾಸ್ತಿ ಬರುತ್ತೆ. ನನ್ನ ಫ್ಯಾಮಿಲಿ ಸಪೋರ್ಟಿಂದನೂ ಇದು ಸಾಧ್ಯ ಆಯಿತು. ನನ್ನ ಯಶಸ್ಸಿಗೆ ಇವರೆಲ್ಲ ಕಾರಣ. ನನ್ನ ಹೆಸರು ರಾಜೇಶ್ವರಿ ಅಂತ. ನಾನು ಚಿರಂತನ ಸ್ಕೂಲಲ್ಲಿ ಓದಿದ್ದು. ನಾನು ಸೈನ್ಸ್ ತೊಗೋಬೇಕು ಅಂತ ಆಸೆ ಇತ್ತು, ಆದರೆ ಯಾವ ಕಾಲೇಜ್ ಹೋಗೋದು ಅನ್ನೋದು ತುಂಬ ಕನ್ಫ್ಯೂಷನ್ ಇತ್ತು. ನನ್ನ ಸೀನಿಯರ್ ಕೇಳಿದಾಗ ಅವರು ಎ.ಬಿ. ಸುರೇಂದ್ರ ಕುಮಾರ್ ಸರ್ ಹೆಸರನ್ನ ಕನ್ಸಲ್ಟ್ ಮಾಡಿದ್ರು. ನಾನು ಬಂದು ಎ.ಬಿ. ಸುರೇಂದ್ರ ಕುಮಾರ್ ಸರ್ನ ಮೀಟ್ ಮಾಡಿ ಏನೇನು ತೊಗೊಂಡ್ರೆ ಏನು ಒಳ್ಳೆಯದು, ಸೈನ್ಸಿನ ಏನೇನು ಲಾಭ ಇದೆ ಅನ್ನೋದನ್ನೆಲ್ಲ ತಿಳ್ಕೊಂಡೆ. ನಾನು ಹೆಚ್ಚು ಅಂಕ ಬರೋಕ್ಕೆ ಕಾರಣ ನಮ್ಮ ಕಾಲೇಜಲ್ಲಿರೋ ಅಂಥ ಲೆಕ್ಚರರ್ಸ್ ಮತ್ತು ನಮ್ಮ ಪ್ರಾಂಶುಪಾಲರಾದಂಥ ಎ.ಬಿ. ಸುರೇಂದ್ರ ಕುಮಾರ್ ಸರ್. ನಮ್ಮ ಕ್ಲಾಸಲ್ಲಿ ಯಾವಾಗಲೂ ಸರ್ ತುಂಬ ಕನ್ಸಲ್ಟ್ ಮಾಡ್ತಾಯಿದ್ರು, ಹೇಗೆ ಓದಬೇಕು, ಏನು ಮಾಡಬೇಕು ಅಂತ. ಮತ್ತು ನಮ್ಮ ಕಾಲೇಜಲ್ಲಿರೋವಂಥ ಮೈಡಸ್ ಪ್ಲ್ಯಾನ್ ಅನ್ನೋದರಿಂದ ನಮಗೆ ತುಂಬ ಹೆಲ್ಪ್ ಆಯಿತು. ವಿಶಾಲವಾದ ಕೊಠಡಿಲಿ ಓದೋಕ್ಕೆ ಬಿಡ್ತಾಯಿದ್ರು, ನಮ್ಗೆ ಯಾವುದೇ ತೊಂದರೆ ಇರ್ತಾ ಇರಲಿಲ್ಲ. ಎಲ್ಲನೂ ಅವರೇ ಪ್ರೊವೈಡ್ ಮಾಡ್ತಾಯಿದ್ರು. ಮತ್ತು ನನ್ನ ಯಶಸ್ಸಿಗೆ ಕಾರಣ ನನ್ನ ಪೇರೆಂಟ್ಸ್, ನಮ್ಮ ಪ್ರಾಂಶುಪಾಲರಾದಂಥ ಎ.ಬಿ. ಸುರೇಂದ್ರ ಕುಮಾರ್ ಸರ್ ಮತ್ತು ನಮ್ಮ ಲೆಕ್ಚರರ್ಸ್ ಮತ್ತು ನನ್ನ ಸಹಪಾಠಿಗಳು. ಎಲ್ಲರಿಗೂ ಧನ್ಯವಾದ. ಮೊದಲನೇ ಪರೀಕ್ಷೆ, ಈ ಮೊದಲನೇ ಪರೀಕ್ಷೆಯಲ್ಲಿ ಅಂಕಗಳು ಕಮ್ಮಿ ಬಂದರೆ ಮತ್ತೆ 2ನೇ ಪರೀಕ್ಷೆಗೆ ನೀವು ಮತ್ತೆ ಹಾಜರಾಗಬಹುದು. ಬಟ್ ನಮ್ಮ ಕಾಲೇಜಿನಲ್ಲಿ ಮೊದಲನೇ ಪರೀಕ್ಷೆಯಲ್ಲೇ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ನ ತಗೊಂಡಿದ್ರು. ಅದರಲ್ಲಿ 71 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ. 65 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಇನ್ನು ಕೇವಲ 3 ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಈಗ ಪಾಸ್ ಆಗೋದು ಬಹಳ ಈಸಿ, ಯಾಕೆಂದ್ರೆ ಪ್ರಾಕ್ಟಿಕಲ್ ಲ್ಯಾಬ್ 30 ಮಾರ್ಕ್ಸ್ ಇರುತ್ತೆ, ಮತ್ತೆ ಕನ್ನಡ ಇಂಗ್ಲಿಷ್ಗೆ 20 ಮಾರ್ಕ್ಸ್ ಇಂಟರ್ನಲ್ ಇರ್ತಾ ಹೋಗ್ತದೆ. ಹಾಗಾಗಿ ಈಸಿ ಪಾಸ್ ಆಗ್ಬೋದು. ಬಟ್ ಇದು ನಿಮ್ಮ ಜೀವನದ ಒಂದು ಮುಖ್ಯವಾದ ಅಥವಾ ಪ್ರಮುಖವಾದ ಘಟ್ಟ. ಎಲ್ಲ ಅಪ್ಪ ಅಮ್ಮಂದರಿಗೆ ಒಂದು ಕನಸಿರುತ್ತೆ, ನನ್ನ ಮಕ್ಕಳು SSLC ಮತ್ತೆ PUC ನಲ್ಲಿ ಹೆಚ್ಚು ಅಂಕವನ್ನು ಪಡೆದು ತಮಗೆ ಮತ್ತೆ ತಮ್ಮ ಓದ್ತಿರುವಂತಹ ಶಾಲಾ ಕಾಲೇಜುಗಳಿಗೆ ಹೆಸರನ್ನು ತರಬೇಕು ಅನ್ನೋದು ಅವರ ಒಂದು ಆಶೆ ಆಗಿರ್ತಾ ಹೋಗ್ತದೆ. ಅದೇ ರೀತಿ ನಮ್ಮ ಟೈಮಲ್ಲಿ PU ನಲ್ಲಿ ಪರ್ಸೆಂಟೇಜ್ ಅಂದ್ರೆ ಇಡೀ ಕರ್ನಾಟಕದಲ್ಲಿ 20ರಿಂದ 22% ಬಂದ್ರೆ ಅದು ಗ್ರೇಟ್. ಅದು ಅಷ್ಟು ಪರ್ಸೆಂಟೇಜ್ ತಗೊಂಡ್ರೆ ಅವರು ಪಾಸ್ ಆಗಿದ್ದಾರೆ ಅಂತ ಅರ್ಥ. ಒಂದು ಕ್ಲಾಸ್ ಅಲ್ಲಿ 140 ಜನ ಇರ್ತಾ ಇತ್ತು, ಒಂದು ಕ್ಲಾಸ್ ಇರ್ತದೆ ಕಾಲೇಜಲ್ಲ. ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಒಂದು ಸೆಕ್ಷನ್ ಅಲ್ಲಿ, ನಂದು C ಸೆಕ್ಷನ್ ಅಲ್ಲಿ 140 ಜನ ಇರ್ತಿದ್ದು. 140 ಜನದಲ್ಲಿ 4 ಜನ ಮಾತ್ರ ಪಾಸ್ ಆಗ್ತಾ ಇತ್ತು, ಉಳಿದವರೆಲ್ಲ ಫೇಲ್ ಆಗ್ತಾ ಇತ್ತು. ಬಟ್ ಇವತ್ತು ಹಾಗಲ್ಲ, ಪ್ರತಿ ಕಾಲೇಜಲ್ಲೂ 100ಕ್ಕೆ 100ರಷ್ಟು ಮಕ್ಕಳು ಪಾಸ್ ಆಗ್ತಾ ಹೋಗ್ತಾರೆ, ಎಸ್ಪೆಷಲಿ ಸೈನ್ಸ್. ಸೊ ಈ ಸಲನೂ ಅಷ್ಟೇ ಸೈನ್ಸ್ ವಿಭಾಗದಲ್ಲೇ ಹೆಚ್ಚು ಶೇಕಡಾವಾರನ್ನ ಪಡ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ಓದ್ತಿದ್ದಂತಹ ಈ ವಿದ್ಯಾರ್ಥಿಗಳು ಒಳ್ಳೆ ಅಂಕವನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ
ಇಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಎಲ್ಲ ಬಂದಿದ್ದಾರೆ ಪೂರ್ತಿಯ. ಅವರು ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ಸಂಸ್ಥೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಹೋಗ್ತೀನಿ.